ಸುಮ್ಮನೆ ನೀವು ಸಣ್ಣ ವಿಷಯಗಳು ನೋಡ್ರಿ. ಮೊದಲಿದ್ದ ಸಂಬಂಧ ಹೆಂಗಿತ್ತು ಖಾಯಂ ಹಂಗ ಉಳ್ಕೊಂಡಿರ್ತೈತೇನು, ಒಂದು ಸ್ವಲ್ಪ ವ್ಯತ್ಯಾಸ ಆಗ್ತಾವಿಲ್ಲ. ಈಗ ನೀವು ಮದುವೆ ಆಗಿರಿ, ಮದುವೆ ಆಗೋದಕ್ಕಿಂತ ಮೊದಲು ಹೆಂಗಿತ್ತು ಈಗ ನೋಡ್ರಿ, ನೀವು ವ್ಯತ್ಯಾಸ ಐತೆ ಇಲ್ಲ. ಮೊದಲು ಹೊಸದ್ರೊಳಗೆ ಏನು ಉತ್ಸಾಹ ಇತ್ತು ಆ ಉತ್ಸಾಹ ಉಳ್ದೈತೇನೆ ಈಗದು. ಮತ್ತು ಆ ಉತ್ಸಾಹ ಇದ್ರೆ ಇಷ್ಟು ಮಂದಿ ಯಾಕೆ ಪ್ರವಚನಕ್ಕೆ ಬರ್ತಿದ್ರು? ಯಾಕೆ ಬಂದಿರ್ತಾರಂದ್ರೆ ಏನಾರ ಒಂದು ಈ ಸಮಸ್ಯೆಗೆ ಒಂದು ಟಿಪ್ಸ್ ಸಿಕ್ಕೈತೇನೆ ಇಲ್ಲಿ. ಏನು ಮದುವೆಕಿನ್ನ ಮುಂಚೆ ಹೆಂಡತಿ ಕೇಳದ್ಲು ಗಂಡಕ್ಕೆ, ಅಲ್ಲ ಎಂಗೇಜ್ಮೆಂಟ್ ಆದಮೇಲೆ ನನಗೆ ಗಾಡಿ ಮೇಲೆ ಕುಂದಿರ್ಸ್ಕೊಂಡು ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ರಿ, ಹೋಟೆಲಿಗೆ ಕರ್ಕೊಂಡು ಹೋಗ್ತಿದ್ರಿ, ನನ್ನ ಬರ್ತ್ಡೇ ದಿವಸ ಗಿಫ್ಟ್ ತಂದು ಕೊಡ್ತಿದ್ರಿ. ಮದುವೆ ಆದ ಮೇಲೆ ಒಮ್ಮೆರೆ ಗಾಡಿ ಮೇಲೆ ಕರ್ಕೊಂಡು ಹೋಗೋದಿಲ್ಲ, ಬರ್ತ್ಡೇ ಗಿಫ್ಟ್ ಇಲ್ಲ, ಪಾರ್ಕಿಗೆ ಕರ್ಕೊಂಡು ಹೋಗೋದಿಲ್ಲ, ಏನೂ ಮಾಡೋದಿಲ್ಲಲ್ಲ ಅಂತ. ಅವಾಗ ಅವ ಗಂಡಂದ ಹುಚ್ಚಿ, ಪ್ರಚಾರ ಎಲೆಕ್ಷನ್ಕಿನ್ನ ಮೊದಲು ಇರ್ತೈತಿ, ಎಲೆಕ್ಷನ್ ಆದ್ಮೇಲೆ ಪ್ರಚಾರ ಇರೋದಿಲ್ಲ. ಎಲೆಕ್ಷನ್ ಖತಮ್, ಪ್ರಚಾರ ಖತಮ್, ಮೊದಲಷ್ಟೇ ಇರೋದು. ಅಂದ್ರೆ ಸಂಬಂಧಗಳು ಹಂಗೆ ಉಳ್ದಾವೇನು ಹೇಳಿ? ಅಂದ್ರೆ ಯಾವುದನ್ನು ನಾ ಈ ಜಗತ್ತಿನಿಂದ ಪಡ್ಕೊಂಡಿನಿ ಅದು ಒಂದು ದಿವಸ ದೂರ ಸರ್ಕೋಂತ ಹೋಗ್ತೈತೆ. ಸಂಬಂಧಗಳು ದೂರ ಸರಿತಾವ, ಪದವಿ ಪ್ರಶಸ್ತಿಗಳು ದೂರ ಸರಿತಾವ, ಗೌರವಗಳು ದೂರ ಸರಿತಾವ. ಒಮ್ಮೆ ಜನ ಮೆರೆಸ್ಯಾರ, ಒಮ್ಮೆ ಹೊಗಳ್ಯಾರ, ಒಮ್ಮೆ ಬೈತಾರ. ಇದು ಜಗತ್ತಿನ ನಿಯಮ ಅಷ್ಟೇ, ಎಲ್ಲವೂ ಎಲ್ಲ ಕಾಲಕ್ಕೆ ಹಾಗೆ ಇರ್ತೈತೆ ಅಂತಿಲ್ಲ. ಅದಕ್ಕೆ ಮನುಷ್ಯ ತಿಳ್ಕೋಬೇಕಾದದ್ದು ಏನು ಈ ಜಗತ್ತಿನಲ್ಲಿ ಅಂದ್ರೆ, ಬಯಸಿದ್ದೆಲ್ಲ ಸಿಗುವುದಿಲ್ಲ, ಸಿಕ್ಕಿದ್ದೆಲ್ಲ ನನ್ನ ಜೊತೆ ಖಾಯಂ ಇರುವುದಿಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ಏನು ಹೇಳ್ಯಾರ ಸ್ವಾಮಿಗಳು ಅಂದ್ರೆ ಇದನ್ನು ನೆನಪು ಮಾಡ್ಕೋತ ಹೋಗೋದಷ್ಟ, ಅನ್ಕೊಂತ ಹೋಗೋದು. ಬಯಸಿದ್ದೆಲ್ಲ ಸಿಗುವುದಿಲ್ಲ, ಸಿಕ್ಕಿದ್ದೆಲ್ಲ ಖಾಯಂ ಜೊತೆಗಿರುವುದಿಲ್ಲ. ಇದು ಒಂದು ಉಳಿದಿದ್ದ ಆ ಮಂತ್ರ ಈ ಮಂತ್ರ ಏನೂ ಬೇಕಾಗಿಲ್ಲ. ಇದು ಒಂದೇ ಮಹಾಮಂತ್ರ ನೆನಪಿಟ್ರೆ ಜೀವನ ಧನ್ಯ ಆಗ್ತೈತಿ. ಇದೇ ತತ್ವಜ್ಞಾನ ಅಷ್ಟೇ. ತತ್ವಜ್ಞಾನ ಅಂದ್ರೆ ಇದನ್ನು ತಿಳ್ಕೊಳ್ಳೋದು. ಹಂಗಂತ ತಿಳ್ಕೊಂಡು ಎಲ್ಲ ಬಿಟ್ಟು ಹೋಗ್ಬೇಕಂತಲ್ಲ, ಹೊರಗೆಲ್ಲ ಮಾಡ್ತಿರ್ಬೇಕು, ಆದ್ರೆ ತಲೆಯಾಗ ಗೊತ್ತಿರಬೇಕು, ಇದು ಇಷ್ಟ ಅಂತ ಗೊತ್ತಿರ್ಬೇಕಷ್ಟೆ. ತಲೆಯೊಳಗಿರ್ಬೇಕು. ಪ್ರಪಂಚ ಹೊರಗೆ ಮಾಡ್ತಿರ್ಬೇಕು, ಪರಮಾರ್ಥ ಹೊರಗೆಲ್ಲ ಇರಬೇಕು, ಹೊರಗೆಲ್ಲ ವಸ್ತುಗಳ ಬಳಕಿರಬೇಕು, ಒಳಗ ಶಿವನ ಬೆಳಕಿರಬೇಕು. ಇದು ತತ್ವಜ್ಞಾನ, ಇದು ಜೀವಂತಿಕೆಯ ಲಕ್ಷಣ ಅಷ್ಟೇ. ಇದನ್ನೇ ಕಲಿಯುವುದು ಮನುಷ್ಯ. ಅದಕ್ಕೆ ಎಷ್ಟು ಚಂದ ತತ್ವಜ್ಞಾನ ನಮ್ಮಲ್ಲಿ ಮಾಡಿದ್ರು. ಏನಿದೆಯೋ ಅದರಲ್ಲಿ ಸಂತೋಷ ಪಡಬೇಕಲ್ಲ ಮನುಷ್ಯ. ನೀವೆಲ್ಲ ಹೆಲನ್ ಕಿಲ್ಲರ್ ಬಗ್ಗೆ ಕೇಳಿರ್ಬೇಕು. ಹೆಲನ್ ಕಿಲ್ಲರ್ 19 ತಿಂಗಳಿದ್ದಾಗ ಆ ಹುಡುಗಿ ಕಣ್ಣು ಹೊತ್ತು. ಯಾರೋ ಒಬ್ಬರು ಗುರುಗಳು ಆಕೆಗೆ ಸುಮ್ಮನೆ ಒಂದು ಸ್ಪರ್ಶದಿಂದ ನೀರು ಕೈ ಮೇಲೆ ಬಿದ್ದರೆ ಓ ದಿಸ್ ಈಸ್ ವಾಟರ್, ಹಿಂಗೆ ಸ್ಪರ್ಶದಿಂದ ಆಕೆಗೆ ಜ್ಞಾನ ಮಾಡಿಸಿದ್ರು. ಆಶ್ಚರ್ಯ ಅಂದ್ರೆ ಆಕೆಯೊಬ್ಬ ಶ್ರೇಷ್ಠ ಬರಹಗಾರ್ತಿ ಆದ್ಲು, ಶ್ರೇಷ್ಠ ಚಿಂತಕಿ ಆದ್ಲು, ಬಹಳ ಒಬ್ಬ ವಿಶ್ವ ಪ್ರೇಮಿ ಆದ್ಲು ಹೆಲನ್ ಕಿಲ್ಲರ್. ಆಕೆ ದೇವರಿಗೆ ಪ್ರಾರ್ಥನೆ ಮಾಡ್ತಾಳೆ, ಬಹಳ ಸುಂದರವಾದ ಪ್ರಾರ್ಥನೆ. ಭಗವಂತನೇ, ಈ ಜಗತ್ತೇನಾಗಿದೆ, ನನಗೆ ಕುರುಡಾಗಿದೆ, ಇದು ಜಗತ್ತು ಕಾಣಂಗಿಲ್ಲ ನನಗೆ ಜಗತ್ತು. ನಾನು ನಿನಗೇನು ಪ್ರಾರ್ಥನಾ ಮಾಡ್ತೀನಿ ಅಂದ್ರೆ, ನನಗೆ 3 ದಿವಸ ಕಣ್ಣು ಕೊಡು ನೀನು. ಒಂದು ಕಣ್ಣಿಲ್ಲದ ಹುಡುಗಿ ದೇವನನ್ನು ಪ್ರಾರ್ಥನೆ ಮಾಡ್ತಾಳೆ, ಭಗವಂತ ನನಗೆ 3 ದಿವಸ ಕಣ್ಣು ಕೊಡು ನೀನು. 3 ದಿವಸ ಕಣ್ಣು ಕೊಡ್ತೀಯಲ್ಲ, 3 ದಿವಸದೊಳಗೆ ನಾನು 1ನೇ ದಿವಸ ಅಕಸ್ಮಾತ್ ನೀನು ನನಗೆ 3 ದಿವಸ ಕಣ್ಣು ಕೊಟ್ರ, 1ನೇ ದಿವಸ ಏನು ಕೇಳ್ತೀನಿ ಭಗವಂತನೇ ಅಂದ್ರೆ, ನನಗೆ ಯಾರು ಜನ್ಮ ಕೊಟ್ರಲ್ಲ, ಜನ್ಮ ಕೊಟ್ಟ ತಂದೆ ತಾಯಿಗಳು ನನಗೆ ಈ ಜಗತ್ತಿಗೆ ಕರ್ಕೊಂಬಂದು ಈ ಸುಂದರವಾದ ಜಗತ್ತನ್ನು ತೋರಿಸಿದ್ರಲ್ಲ, ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಕಣ್ಣು ತುಂಬ ನೋಡಿ ಸಂತೋಷ ಪಡ್ತೀನಿ 1ನೇ ದಿವಸ. ಮತ್ತು 2ನೇ ದಿವಸ ಕಣ್ಣು ಇರ್ತೈತಲ್ಲ, 2ನೇ ದಿವಸ ಏನು ಮಾಡ್ತೀನಿ ಅಂದರೆ, ಯಾರು ನನಗೆ ಅಕ್ಷರ ಕಲಿಸಿ ಈ ಜಗತ್ತಿನೊಳಗೊಂದು ಬೆಳಕೈತೆ ಅಂತ ತೋರಿಸಿದ್ರಲ್ಲ, ಆ ಗುರುಗಳನ್ನು ಆಚಾರ್ಯರನ್ನು ಕಣ್ಣು ತುಂಬ ನೋಡ್ಕೊತೀನಿ. ಮತ್ತು 3ನೇ ದಿವಸ ಏನು ನೋಡ್ತೀನಿ ಅಂದರೆ, ಭಗವಂತನೇ ಈ ಜಗತ್ತನ್ನು ನೋಡ್ತೀನಿ, ಅಷ್ಟೇ ಅಲ್ಲ ಸೂರ್ಯನ ಬೆಳಕಿನೊಳಗೆ ಈ ಜಗತ್ತನ್ನು ನೋಡಿ ನನ್ನ ಕಣ್ಣಿಗೆ ಒಂದು ಸತ್ಯ ಹೇಳ್ತೀನಿ. ಏನಂದ್ರೆ, ಇವತ್ತೊಂದೇ ದಿವಸ ನಿನಗೆ ಬೆಳಕು ಕಾಣೋದು, ನಾಳೆ ಮತ್ತೆ ಈ ಜಗತ್ತು ನಿನಗೆ ಕತ್ತಲೆ ಎನ್ನುವ ಸತ್ಯ ಹೇಳಿ ಕಣ್ಣು ಮುಸ್ತೀನಿ ಅಂತ ಹೆಲನ್ ಕಿಲ್ಲರ್ ಹೇಳ್ತಾಳೆ.
ಅಂದರೆ ಜಗತ್ತು, ಈ ಜಗತ್ತಿನ ವಾಸ್ತವಿಕ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಮನುಷ್ಯ ಸಂತೋಷವಾಗಿರಬೇಕಾದ್ರೆ ಇಷ್ಟು ಜ್ಞಾನ ಬೇಕಾಗ್ತದೆ ಮನುಷ್ಯನಿಗೆ. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಎಷ್ಟು ಚಂದ ಮನುಷ್ಯನಿಗೆ ಬೋಧನ ಮಾಡಿದ್ರವರು. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು ಹರುಷಕ್ಕಿದು ದಾರಿ ಮಂಕುತಿಮ್ಮ. ಸಂತೋಷವಾಗಿರ್ಬೇಕಂದ್ರೆ ಏನು ಬೇಕು ಮನುಷ್ಯನಿಗೆ? ನಾವು ಸಂತರು 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 ಅಂತ ಕರಿತೀವಲ್ಲಿ, ಯಾರಿಗೆ ಸಂತರು ಅನ್ನಬೇಕು? ಸಂತರು ಅಂದ್ರೆ ಎಲ್ಲೋ ಗುಡ್ಡದಲ್ಲಿ ಗವಿಯಲ್ಲಿ ಊಟ ಎಲ್ಲ ಬಿಟ್ಟಿರೋರು ಸಂತರಲ್ಲ. ಸಂತುಷ್ಟ ಸತತಂ ಯೋಗಿನ. ಸಂತ ಸಂತ ಅಂತ ಯಾರಿಗೆ ಕರಿಬೇಕು ಅಂದ್ರೆ ಯಾರು ಸದಾ ಸಂತೋಷವಾಗಿರ್ತಾರ ಅವರಿಗೆ ಸಂತರ ಅನ್ನಬೇಕಷ್ಟ. ಸಂತೋಷವಾಗಿರುವುದನ್ನು ಕಲಿಯುವುದು ಜೀವನದಲ್ಲಿ. ಈ ನಾಡಿನ ಕವಿ ಹರುಷದ ದಾರಿ ಹೇಳ್ತಾನೆ. ಮನುಷ್ಯ ಹೆಂಗೆ ಹರುಷವಾಗಿರಬೇಕು, ಸಂತೋಷವಾಗಿರಬೇಕು. ನಮ್ಮದು ಹಂಗಾಗೋದಿಲ್ಲ. ಎದ್ದು ಕೂಡ್ಲೇನೆ ಅಳ್ಕೊ ಅಂತ ಹೇಳ್ತೀವಿ ನಾವು. ಎದ್ದು ಕೂಡ್ಲೇನೆ ಅಳ್ಕೊ ಅಂತ ಹೇಳೋದು. ಏನು ಬಿಡ್ರಿ, ದೇವರು ಸುಮ್ಮನೆ ನಮ್ಗೆ ಕಣ್ಣು ಮುಚ್ಚಿ ಬಿಡ್ಬೇಕು ನಾವು ಅನ್ನೋದಿಲ್ಲ. ಎದ್ದು ಕೂಡಲೇ ನಮ್ಮ ಪ್ರಾರ್ಥನೆ ಏನಂದ್ರೆ ಸುಮ್ಮ ದೇವ್ರು ಎದ್ದು ಕೂಡಲೇ ಕಣ್ಣು ಮುಚ್ಚಬೇಕು ನೋಡ್ರಿ. ನಮ್ದು ಅಲ್ಲಿ ತೆಗಿ ಅಂತ ಯಾರಂದ್ರೆ ನಿನಗೆ ಮುಚ್ಕೊಂಡ್ಬಿಡ್ಬೇಕಾಗಿತ್ತು ಅಷ್ಟೆ. ನಮ್ಮ ಪ್ರಾರ್ಥನಾ ಎದ್ದು ಕೂಡಲೇ ಅಂದ್ರೆ ದೇವ್ರ ಕಣ್ಣು ಮುಚ್ಚಬೇಕ್ರಿ ನಮಗೆ. ಅಲ್ಲಿ ತೆಗಿ ಅಂತ ಯಾರಂದಾರ. ಮತ್ತೆ ಸ್ವಲ್ಪ ಯಾರು ಇದನ್ನು ಕೇಳಿಲ್ಲ ಅಂದ್ರೆ ಸುಮ್ಮನೆ ದೇವ್ರು ಕರ್ಕೊಂಡ್ಬಿಡ್ಬೇಕು ನೋಡ್ರಿ ನಮಗೆ. ಅಲ್ಲಿ ಬೇಕಂದ್ರೆ ನೀವು ಹೋಗ್ಬೇಕು, ಪಾಪ ಅವನ ಮೇಲೆ ಯಾಕೆ ಹೇಳತ್ತೆ. ಅಲ್ಲಿ ಯಾವ ಗ್ಯಾರಂಟಿ ಮೇಲೆ ಅಂತೀವಿ ಅಂದ್ರೆ ಅಂದವ್ರಿಗೆಲ್ಲ ಕರ್ಕೊಳ್ಳೋದಿಲ್ಲ ಅನ್ನೋ ಗ್ಯಾರಂಟಿ ಮೇಲೆ ಅಂತಿರ್ತೀವಿ. ಅಂದವ್ರಿಗೆಲ್ಲ ಕರ್ಕೊಂಡು ಹೋಗ್ತಿದ್ರಿ, ಯಾರು ಭಾಳ ಹುಷಾರದಿಂದ ಅಂತಿದ್ವಿ ನಾವು. ಏನು ತಲೆ ಕೈ ಹಚ್ಕೊಂಡು ಮುಖ ಗಂಟು ಹಾಕೊಂಡು ಕುಂತ್ರಿ ಏನಪ್ಪ ಸರ್ಕಾರದ ಗ್ಯಾರಂಟಿ ಸಾಲನ ಇವನ್ ತಲೆ ಕಟ್ಟ್ಯಾರ ಅನ್ನುವಂಗೆ ಬೆಳಿಗ್ಗೆ ಕಟ್ ಕುಂತಿರ್ತಾನ. ಅದು ಹಿಂಗೆ ಕುಂತ್ರೆ ಹೆಂಗೆ ಜೀವನ? ಅವ ಕವಿ ಎಷ್ಟು ಚಂದ ಹೇಳ್ತಾನೆ. ಸಂತೋಷವಾಗಿ ಬದುಕಬೇಕಾದ್ರೆ ಹೆಂಗೆ ಬದುಕೋದು ಮನುಷ್ಯ? ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಮನುಷ್ಯನಿಗೆ ಯಾಕೆ ಭಾಳ ತಾಪಾಗೈತಿ ಅಂದ್ರೆ ನಮ್ಮ ಹತ್ರ ಏನಿಲ್ಲ ಅದಕ್ಕೆ ದುಃಖ ಪಡಕತ್ತೀವಿ. ಏನೈತಿ ಅದನ್ನು ನೋಡಿ ಸಂತೋಷ ಪಡುವ ಗುಣ ನಮ್ಮಿಲ್ಲ. ನಮ್ಮ ಮಕ್ಕಳಿಗೆ ನಾವು ಬೈತೀವಿ. ಏನು ಬೈತೀವಿ ಅಂದ್ರೆ, ನೀ ಇಂಜಿನಿಯರ್ ಆಗಲಿಲ್ಲ, ನಿನಗೆ ಎಷ್ಟು ಓದಿಸಿವಿ, ನೀ ನೀಟ್ ಪಾಸ್ ಆಗಲಿಲ್ಲ, ನೀ ಡಾಕ್ಟರ್ ಆಗಲಿಲ್ಲ, ನೀ ಲಾಯರ್ ಆಗಲಿಲ್ಲ, ನೀ ದೊಡ್ಡ ಬಿಸ್ನೆಸ್ ಮಾಡಲಿಲ್ಲ. ಏನು ಅವ್ರು ನೋಡು ನಮ್ಮ ಮನೆ ಮಗ್ಗಲ್ದವ್ರ ಮಗ ಅಮೇರಿಕಕ್ಕೆ ಹೋಗ್ಯಾನ ಅಂತ ಇನ್ನೊಬ್ಬರ ಮಕ್ಕಳೊಂದಿಗೆ ಹೋಲಿಸಿ ನಮ್ಮ ಮಕ್ಕಳು ನಾವು ಬೈತೀವಿ. ಅಂದ್ರೆ ಒಬ್ಬ ವ್ಯಕ್ತಿಯ ಮಗ ಅಮೇರಿಕದಾಗಿದ್ದ, ಅವ ಅಮೇರಿಕದಿಂದ ದುಡಿತಿದ್ದ ಅಂದ್ರೆ ಅವನ ಅಷ್ಟೇ ಶ್ರೀಮಂತ ಅಂತಲ್ಲ. ಯಾವ ತಂದೆ ಶ್ರೀಮಂತ ಅಂದ್ರೆ ಬರೇ ಯಾರ ಮಕ್ಕಳು ಅಮೇರಿಕದಾಗ ಇರ್ತಾರ ಆ ತಂದೆ, ಅಮೇರಿಕದೊಳಗೆ ಮಕ್ಕಳಿದ್ದ ತಂದೆ ಅಷ್ಟೇ ಶ್ರೀಮಂತ ಅಲ್ಲ. ಯಾವ ಮಕ್ಕಳು ಸಾಯಂಕಾಲ ಕತ್ತಲಾದ ಕೂಡಲೇ 9ಕ್ಕೆ ಬಂದು ರಾತ್ರಿ ಹೊತ್ತಿನ ಊಟ ತನ್ನ ತಂದೆ ಜೊತೆ ಕುಂತು ಉಣ್ತಾರಲ್ಲ ಆ ತಂದೆ ನೀವು ಶ್ರೀಮಂತನಲ್ಲ. ಅವರು ಅಮೇರಿಕದಾಗ ಇದು IPL ನೋಡ್ಕೊಂಡು ಉಣ್ತೈತಿ, ಯಾರು ಇಲ್ಲಿದಕ್ಕೆ. IPL ಮುಗೀತಂದ್ರೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಇದಕ್ಕೆ. ಮತ್ತೆ ಯಾರು ಶ್ರೀಮಂತ? ಬರಹುದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯಿದ್ರಿ. ಏನಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಏನೈತೆ ಮಗ ಚಂದ ಸಂತೋಷ ಪಡೋದು. ಯಾರೋ ಮೊನ್ನೆ ಪೇಪರ್ನೇ ಬಂದಿತ್ತು ನೋಡಿ, ರ್ಯಾಂಕ್ ಬಂದವರಲ್ಲ ನನ್ನ ಮಗ ಫೇಲ್ ಆಗ್ಯಾನಂತ ತಿಳ್ಕೊಂಡು ಬೇಡ ಅನ್ಸದ ಅವ ಒಬ್ಬ. ಅಂದ್ರೆ ಹೊಸ ನಮೂನಿ ಜನ ಹೆಂಗೆ ಸಂತೋಷ ಪಡ್ತಾರೆ ಅವರೆಲ್ಲ. ಏನು ಫೇಲ್ ಆದ್ರೆ ಏನು ಜಗತ್ತಿನೊಳಗೆ ಬೇರೆ ದಾರಿನೇ ಇಲ್ಲ. ಜಗತ್ತು ಎಷ್ಟು ದೊಡ್ಡದೈತೆ ಅಂತದು. ಏನು ಸರ್ಕಾರ ನಡೆಸುವ ಪರೀಕ್ಷೆಯೊಳಗೆ ಫೇಲ್ ಆದ್ರೆ ಅಲ್ಲಿ ನಮ್ಮ ಮಕ್ಕಳು ಪ್ರಶ್ನೆ ಇಲ್ಲ. ಆದ್ರೆ ಜೀವನದ ಪರೀಕ್ಷೆಯಲ್ಲಿ ಹೆಂಗೆ ಗೆಲ್ಲುವುದನ್ನು ಕಲಿಸಬೇಕು ಅದು ತಂದೆ ತಾಯಿಗಳ ಜವಾಬ್ದಾರಿ. ಏನೊಬ್ರು ಎಲ್ಲರೂ ನೀಟ್ನಾಗ ಪಾಸ್ ಆಗಕ್ಕೆ ಸಾಧ್ಯತೆ? ತಂದೆ ತಾಯಿ ಜವಾಬ್ದಾರಿ ಬರೆಸಬೇಕು, ಪ್ರಶ್ನೆ ಇಲ್ಲ. ನೀಟ್ ಬರೆಸೋದು ಭಾಳ ಮುಖ್ಯ ಅಲ್ಲ, ನೀಟಾಗಿ ಬದುಕಿಸೋದು ಭಾಳ ಮುಖ್ಯ ಐತೆ. ಮಕ್ಕಳಿಗೆ ಅದನ್ನು ಕಲಿಸ್ಬೇಕಾಗೈತೆ ನಾವು. ಏನಿಲ್ಲ ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬೇಡ. ಭಾಳ ಮಂದಿ ಅಂತೀರ ನಮಗೆ ಬರೀ ಹೆಣ್ಣ ಆಗ್ಯಾವ, ನಮಗೆ ಹೆಣ್ಣ ಆಗ್ಯಾವ ಅನ್ನೋದಿಲ್ಲ. ಎಷ್ಟೋ ಮಂದಿ ಅಲ್ಲ, ನಮಗೆ 2 3 ಹೆಣ್ಣಾಗ್ಯಾವ. ಎಷ್ಟೋ ಮಂದಿಗೆ ಮಕ್ಕಳಿಲ್ಲಲ್ಲ, ಮಕ್ಕಳಿಲ್ಲಾರ್ದ ತಾಯಂದಿರದಾರ. ಅದಕ್ಕೆ ನಾ ಭಾಳ ಸಲ ಹೇಳ್ತಿರ್ತೀನಿ. ಏನಂದ್ರೆ ಮಕ್ಕಳು ಈ ಸುನಾಮಿ ಬಂತು ನೋಡ್ರಿ. ಸುನಾಮಿ ಬಂದಾಗ ಇಬ್ಬರು ತಂದೆ ತಾಯಿ ಅಡಿಗೆ ಮಾಡಾಕತ್ತಾಳ, ಇಬ್ಬರು ಮಕ್ಕಳಿಗೆ ಕರ್ಕೊಂಡು ಅವ ಸಮುದ್ರ ದಂಡಿಗೆ ಹೋಗಿದ್ದ. ಸುನಾಮಿ ಬಂದು 2 ಮಕ್ಕಳು ತೊಗೊಂಡು ಹೋಗ್ತವ್ರು.
ಅವ ಮನೆಗೆ ಬಂದಂತ ನಮ್ಮ ಎರಡೂ ಮಕ್ಕಳು ಹೋಗ್ಯಾವ ಅಂದಮೇಲೆ ನಾವರ ಯಾಕಿರ್ಬೇಕಂತ ನಾವು ಇಬ್ಬರು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಇಬ್ಬರು ಗಂಡ ಹೆಂಡತಿ ಸಮುದ್ರ ದಂಡಿಗೆ ಹೊಂಟಿದ್ರು. ಇವ್ರ ಮಕ್ಕಳು ಹೋಗಿದ್ದು, ಅಲ್ಲಿ ಕೆಲವು ಜನ ತಂದೆ ತಾಯಿಗಳು ಹೋಗಿದ್ದು ಮಕ್ಕಳು ಹೇಳ್ಕೊಂತ ಕುಂತಿದ್ದು. ಅವಾಗ ಇವ್ರಂದ್ರು, ನಮ್ಮ ಮಕ್ಕಳು ಹೋದ್ರೆ ಹೋಗಲ್ಲಕ್ಕ, ಈ ಮಕ್ಕಳು ಸಿಕ್ಕವಲ್ಲ, ಇವನ್ ಜೋಪಾನ ಮಾಡೋಣ ಅಂತ ಅಷ್ಟು ಮಕ್ಕಳಿಗೆ ಕರ್ಕೊಂಬಂದು ಜೋಪಾನ ಮಾಡಾಕತ್ರ ಅವ್ರು. ಅದಕ್ಕೆ ಮನುಷ್ಯ ಅರ್ಥ ಮಾಡ್ಕೋಬೇಕಾದದ್ದೇನು ಅಂದ್ರೆ, ಮಕ್ಕಳು ಹೊಟ್ಟೆಯಾಗ ಹುಟ್ಟುವುದಿಲ್ಲ, ಮಕ್ಕಳು ಹೃದಯದೊಳಗೆ ಹುಟ್ಟುತ್ತಾವ ಅನ್ನೋ ಸತ್ಯ ಗೊತ್ತಾಗ್ಬೇಕು ಮನುಷ್ಯನ. ಬರೇ ಮಕ್ಕಳು ಹೊಟ್ಟೆಯಾಗ ಹುಟ್ಟುವುದಿಲ್ಲ ಅಂತ. ಅದಕ್ಕೆ ಬರೇ ನಮಗೆ ಹೆಣ್ಣಾಗ್ಯಾವ ಏನು ಮಕ್ಕಳಲ್ಲೇ ನಾವು, ಎಲ್ಲವೂ ಮಕ್ಕಳಲ್ಲ ಅಂತ. ನಮಗೆ ಹೆಣ್ಮಕ್ಳು ಅಂದ್ರೆ ಭಾಳ ಹೆಣ್ಣು ಹುಟ್ಟ್ಯಾವ್ರಿ, ಭಾಳ ಟೆನ್ಷನ್ ಆಗೈತೆ ಅಂತ ಇರ್ತಾರೆ ಮಂದಿ. ಅದಕ್ಕೆ ಭಾಳ ತಿಳ್ಕೊಬೇಕಾದದ್ದು ಏನಂದ್ರೆ, ಟೆನ್ಷನ್ ಅನ್ನಬಾರ್ದು, ಅವ್ರು ಸನ್ನಿಗೆ ಸಮ ಅಂತ ತಿಳ್ಕೊಬೇಕಂದ್ರೆ ಸಂತೋಷ ಇರ್ತೈತೆ ಅಷ್ಟೆ. ತಿಳ್ಕೊಳ್ಳೋದು ಹೆಣ್ಣಿರಲಿ ಗಂಡಿರಲಿ, ಮಕ್ಕಳು ಅಂದ್ರೆ ಏನು ತಿಳ್ಕೊಬೇಕು ಅಂದ್ರೆ, ಹೆಣ್ಣ ಗಂಡ ಅಂತ ತಿಳ್ಕೊಳ್ಳೋದಲ್ಲ. ಮಕ್ಕಳು ಅಂದ್ರೆ ಆಗ ತಾನೇ ದೇವರು ಹಚ್ಚಿದ ತಾಜಾ ದೀಪ ಅಂತ ತಿಳ್ಬೇಕು. ಮಕ್ಕಳಂದ್ರೆ ಲೈಟ್ ಅಷ್ಟೇ, ದೀಪ ಅಷ್ಟೇ, ಹೆಣ್ಣೋ ಗಂಡೋ ಇಲ್ಲ. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆ, ಏನೈತಿ ಮೊದಲು ಅದನ್ನು ನೋಡಪ್ಪ. ಏನು ದೇವರು ಕೊಟ್ಟಾನ ಅದ್ರ ಬಗ್ಗೆ ಮೊದಲು ಸಂತೋಷ ಪಡುವುದನ್ನು ಕಲಿಬೇಕಲ್ಲ ಮನುಷ್ಯ. ಅದು ಗೊತ್ತಿಲ್ಲ ನಮಗೆ. ಈಗ ನಾವು ಭಾಳ ಮಂದಿ ಏನಂತೀವಿ, ನಮಗೆ ಕಾರ್ ಇಲ್ರಿ ಅಂತೀವಿ. ಈ ಕಾರ್ ಇದ್ದ ಒಂದು ಏನು ಪರಿಸ್ಥಿತಿ ಐತಂದ್ರೆ, ಅವ ಮನ್ಯಾಗಿಂದ ಕಾರ್ ಗಡ್ಯಾಗ ಬರ್ಬೇಕಾದ್ರೆ ಗಾಲಿ ಕುರ್ಚಿ ಮೇಲೆ ವೀಲ್ ಚೇರ್ ಮೇಲೆ ಬರ್ಬೇಕವ. ದೇವರು ಅವನಿಗೆ ಕಾರ್ ಕೊಟ್ಟಿರ್ಬೋದು ಅಡ್ಡಾಡಕ್ಕಾದ್ರೆ, ಕಾಲ ಇಲ್ಲ. ಕಾರ್ ಇದ್ದವ್ ಶ್ರೀಮಂತ ಅಲ್ಲ, ನಡ್ಕೊಂಡು ಅಡ್ಡಾಡಕ್ ಕಾಲಿದ್ದವ್ರು ನಿಜವಾಗ್ಲೂ ಶ್ರೀಮಂತರಲ್ಲ. ಕಾರ್ ಇರ್ಲಾರ್ದಕ್ಕೆ ತಲೆ ಕೆಡಿಸ್ಕೋಬೇಡ, ದೇವ್ರ ಕಾಲು ಕೊಟ್ಟಿದ್ದಕ್ಕೆ ಸಂತೋಷ ಪಡುವುದನ್ನು ಕಲಿ. ಬರದಿಹುದರೆಣಿಕೆಯಲ್ಲಿ ಏನು ಬಂದಿಲ್ಲ ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೋಬೇಡ. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ದೇವ್ರು ಏನು ಕೊಟ್ಟಾನ ಅದನ್ನು ಮೊದಲು ಸಂತೋಷ ಪಡುವುದನ್ನು ಕಲಿ. ಇಲ್ಲಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಡು. ಏನು ಕೊಟ್ಟಾನ ಅದರೊಳಗೆ ಸಂತೋಷ ಪಡುವುದನ್ನು ಕಲಿ. ದೇವರು ಇನ್ನೊಬ್ಬರ ತಾಟಿನೊಳಗೆ ಏನು ಹಾಕ್ಯಾನ ನೋಡಿ ಆಶಾ ಪಡುವುದು ಬೇಡ. ನನ್ನ ತಾಟಿನೊಳಗೆ ಏನು ಹಾಕ್ಯಾನ ಉಂಡು ಸಂತೋಷ ಪಡುವುದನ್ನು ಮನುಷ್ಯ ಕಲಿಬೇಕು. ಇದು ಜೀವನ, ಇದು ಅಷ್ಟೆ. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಏನು ಜಗತ್ತಂದ್ರೆ ಎಲ್ಲ ಒಂದೇ ರೀತಿ ಇರ್ತೈತಿ. ಏನು ಸ್ವಲ್ಪ ಒಳ್ಳೆಯದು, ಒಂದು ಸ್ವಲ್ಪ ಕೆಟ್ಟದ್ದು ಇರ್ತೈತಿ. ಆದ್ರೆ ಬರೀ ಕೆಟ್ಟದ್ದ ನೋಡಕ್ಕೆ ಹೋಗ್ಬೇಡ ಮನುಷ್ಯನೇ. ಒಳ್ಳೆಯದು ಭಾಳ ಐತಿ ಜಗತ್ತಿನೊಳಗೆ. ಈಗ ನೀವೊಂದು ಹೊಸ ಕಾರ್ ತೊಗೊತೀರಿ, ನೀವು ಒಂದು ಇನೋವನೋ ಆಡಿನೋ ಯಾವುದೋ ಒಂದು ಹೊಸ ಕಾರ್ ತೊಗೊತೀರಿ. ಅಲ್ಲ, ಎಂಥ ಹೊಸ ಕಾರ್ ತೊಗೊಂಡ್ರು ಸಹಿತ ಸ್ವಲ್ಪ ಕಾರ್ಬನ್ ಬಿಡೋದ ಅದು. ನೀವು ಎಂಥ ಹೊಸ ಇನೋವಾ ಕಾರ್ ತೊಗೊಂಡ್ರು ಕಾರ್ಬನ್ ಬಿಡ್ತೈತಿ, ಗೊತ್ತಿರ್ಬೇಕು. ಕಾರ್ಬನ್ ಬಿಡ್ತೈತಿ ಇದು ಗಾಡಿ ಅಂದ್ರೆ ಅಡ್ಡಾಡಕ್ಕಾಗೋದಿಲ್ಲ ನಾಳೆ ಅಂದ್ರೆ ಗೊತ್ತಿರಬೇಕು. ಎಂಥ ಹೊಸ ಇನೋವಾ ಕಾರ್ ತೊಗೊಂಡ್ರು ಸ್ವಲ್ಪ ಕಾರ್ಬನ್ ಬಿಡೋದಾಯ್ತು. ನಾ ಮಾಡಬೇಕಾದದ್ದೇನು, ಈ ಶಿವಮೊಗ್ಗಕ್ಕೆ ಬರ್ತಿರ್ತೀವಿ. ಶಿವಮೊಗ್ಗಕ್ಕೆ ಬರಾಗ ಊರು ಮುಂದೆ ಒಂದಿಷ್ಟು ತಿಪ್ಪಿನೂ ಹಾಕಿರ್ತಾರೆ ಜನ, ಒಂದಿಷ್ಟು ಹೂವಿನ ಗಿಡನೂ ಬೆಳೆಸಿರ್ತಾರೆ. ಈ ಊರು ಬಿಟ್ಟು ಮುಂದಿನ ಊರಿಗೆ ಹೋಗುವಾಗ ಈ ಊರು ತಿಪ್ಪಿ ಪ್ರಚಾರ ಮಾಡಬಾರ್ದು, ಈ ಊರಿನ ಹೂವು ಪ್ರಚಾರ ಮಾಡ್ಕೊಂತ ಹೋಗ್ಬೇಕು. ಅದು ಜೀವನ ಅಂತಷ್ಟೆ. ಕೆಟ್ಟದ್ದು ಇರ್ತದೆ, ಒಳ್ಳೆಯದು ಇರ್ತದೆ. ನೋಡಿ ಕಲಿಯುವುದು. ಯಾವುದು ಒಳ್ಳೆಯದದೆ ಕೆಟ್ಟದ್ದನ್ನು ಸ್ವಲ್ಪ ದೂರ ಮಾಡೋದು, ಒಳ್ಳೆಯದನ್ನು ಸ್ವೀಕಾರ ಮಾಡೋದು ಮನುಷ್ಯ. ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಒಂದಿಷ್ಟು ಕೆಟ್ಟದ್ದು ಇರ್ತದೆ, ಕೆಟ್ಟದ್ದು ದೂರ ಸರಿಸೋದು, ಒಳ್ಳೆಯದನ್ನು ತೆಗೆದುಕೊಳ್ಳೋದು. ಈಗ ಮಾವಿನ ಹಣ್ಣು ತಿಂತೀರಿ ನೀವು, ಅಷ್ಟು ಕೂಡೇ ತಿಂತೀರೇನು? ಇಲ್ಲ. ಏನು ಮಾಡ್ತೀರಿ? ಗೊಟ್ಟ ಏನಂತೀರಿ ಅದಕ್ಕೆ? ಗೊಟ್ಟ ವಾಟೆ ಅಂತೀರಿ. ನಮ್ಮ ಕಡೆ ಗೋಟೆ ಅಂತಾರೆ. ಗೊಟ್ಟ ವಾಟೆ ಒಗಿತೀರಿ, ಸೊಪ್ಪಿ ಒಗಿತೀರಿ, ರಸ ಕುಡಿತೀರಿ. ಹೆಂಗೆ ಕೆಟ್ಟದ್ದು ತೆಗೆದು ಒಗಿತೀರಿ, ಒಳ್ಳೇದು ಸ್ವೀಕಾರ ಮಾಡ್ತೀರಿ. ಈಗ ತಾಯಂದಿರು ಇರ್ತಾರೆ, ಅನ್ನ ಮಾಡ್ತಾರೆ. ಅನ್ನ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಒಂದು ಸ್ವಲ್ಪ ಅಕ್ಕಿ ಗಿಕ್ಕಿ ಮರದೊಳಗೆ ತಾಟ್ನಾಗ ಹಾಕ್ಕೊಂಡು ಮೊದಲು ಹಳ್ಳ ಆರಿಸ್ತಾರೆ. ಹಿಂಗೆ ತೆಗೆದು ಒಗಿತಾರೆ, ಹಳ್ಳ ತೆಗಿತಾರ. ಚಲೋ ಅಕ್ಕಿ ಕುಕ್ಕರ್ನಾಗ ಹಾಕಿ ಅನ್ನ ಮಾಡ್ಕೊಂಡು ಉಣ್ತಾರೆ. ಹಂಗೆ ಜಗತ್ತನ್ನೋದು ನಮ್ಮ ತಟ್ಟೆಯೊಳಗೆ ಕೆಟ್ಟದ್ದು ಒಳ್ಳೇದು ಕೂಡೇ ಹಾಕೈತಿ. ಕೆಟ್ಟದ್ದನ್ನು ಹಳ್ಳ ತೆಗೆದು ಒಗಿಬೇಕು, ಚಲೋದನ್ನು ಅನ್ನ ಮಾಡ್ಕೊಂಡಂಗೆ ಉಣ್ಬೇಕು ಅಷ್ಟೇ. ಇದು ಜೀವನ ಅಷ್ಟೇ. ಕಲಿಯೋದು ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು. ಈಗ ಸಂಸಾರ ಐತಿ ನಿಮ್ದು. ಸಂಸಾರ ಯಾಕೆ ಕೆಟ್ಟವ, ಯಾಕೆ ಗಂಡ ಹೆಂಡತಿಯ ಮಧ್ಯೆ ಸದಾ ಜಗಳ ಬರ್ತಾವಂದ್ರೆ, ಅವ್ರು ಕೆಟ್ಟದ್ದು ಹೇಳ್ತಾರೆ, ಇವ್ರು ಕೆಟ್ಟದ್ದು ಹೇಳ್ತಾರೆ. ಕೆಟ್ಟದ್ದು ಹೇಳಿದ್ದಕ್ಕೂ ಸಮಸ್ಯೆ ಆಗೈತೆ. ಅವರಲ್ಲಿರುವುದ ಒಳ್ಳೆಯ ಗುಣ, ಪತಿಯಲ್ಲಿರುವ ಒಳ್ಳೆಯ ಗುಣಗಳನ್ನು ಸತಿ ಗೌರವಿಸುವುದನ್ನು,
ಸತಿಯಲ್ಲಿರುವ ಒಳ್ಳೆಯ ಗುಣವನ್ನು ಪತಿ ಗೌರವಿಸುವುದನ್ನು ಎಂದು ಕಲಿತಾರ ಅಂಥ ಮನೆಯೊಳಗೆ ಸಾಮ್ರಾಜ್ಯ, ಅದು ಜಗಳವೇ ಬರೋದಿಲ್ಲ, ಅದು ಅನುಭವ ಮಂಟಪ ಆಗಿ ಉಳಿತೈತೆ ಅಷ್ಟೇ. ಅದು ಗೌರವಿಸುವುದಷ್ಟೇ. ಹಿಂಗಾಗೋದಿಲ್ಲ. ಅದು ಏನಾಗ್ತೈತಿ ಅಂದ್ರೆ, ಇವ ಏನು ಮಾಡ್ತಾನ, ಅಲ್ಲ ನಾ ಮನ್ಯಾಗ ಇಷ್ಟು ದುಡಿತೀನಿ, ಒಂದು ಫೋನ್ ಮಾಡಿ ನನಗೆ ಕೇಳಿ ಏನು ಮಧ್ಯಾಹ್ನ ಊಟ ಆಗೈತೇನಂತ ಅಂದ್ರೆ ಇವನಿಗೆ ತೆಲಿಗೆ ತಾಪ ಎದಕ್ಕೆ ಆಗ್ತೈತಿ ಅಂದ್ರೆ, ಇವ ಮಧ್ಯಾಹ್ನ ಊಟಕ್ಕೆ ಬರ್ತೀರೇನ್ರಿ ಮನೆಗೆ ಅಂತ ಫೋನ್ ಹಚ್ಚಿ ಕೇಳ್ಬೇಕು. ಅವ್ರು ಮನೆಗೆ ಫೋನ್ ಹಚ್ಚಿ ನೀವು ಮಧ್ಯಾಹ್ನ ಊಟಕ್ಕೆ ಬರ್ತೀರೇನ್ರಿ ಅಂತ ಕೇಳಲಾರ್ದಕ್ಕೆ ಇವನಿಗೆ ಎಷ್ಟು ತಾಪ ಆಗೈತೆ ಅಷ್ಟಾಯ್ತು. ಅಲ್ಲ ಇವನು ಒಂದ್ಸಲ ಕೇಳ್ಬೇಕಲ್ಲ, ಇವ ಒಮ್ಮೆರೆ ಕೇಳೇ ನಾನು ಅವರಿಗೆ, ಅಲ್ಲ ನೀವು ಸ್ಯಾಟರ್ಡೆ ಹಾಫ್ ಡೇ ತೊಗೊತೀರಿ, ಸಂಡೇ ಪೂರ್ಣ ರಜಾ ತೊಗೊತೀರಿ, ಪಾಪ ಅವ್ರಿಗೇನು ಹೆಣ್ಮಕ್ಳಿಗೇನು ಸಂಡೇ ರಜಾ ಕೊಟ್ಟಿರ್ತೀರ, ಶನಿವಾರ ಹಾಫ್ ಡೇ ಕೊಟ್ಟಿರ್ತೀರ, 24 ತಾಸು ಒಂದು ವೀಕ್ನು ಅವ್ರಿಗೆ ಪೂರಾ ರಜೆ ಇರುವುದಿಲ್ಲ. ಈ ಕಂಪ್ನಿ ಒಳಗಿದ್ದಂಗೆ ಏನು ಶಿಫ್ಟ್ ವೈಸ್ ಮಾರ್ನಿಂಗ್ 8 hours, ಆಫ್ಟರ್ನೂನ್ 8 hours, ನೈಟ್ ಶಿಫ್ಟ್ 8 hours ಅಂತ ಹಿಂಗೇನು ಇರ್ತೈತೆ ಕಂಟಿನ್ಯೂ ಕೆಲಸ ಮಾಡೋದವ್ರು. ಅವ್ರಿಗೇನು ಹೆಣ್ಮಕ್ಳಿಗೆ ಶಿಫ್ಟ್ ಇರೋದಿಲ್ಲ, ಆದ್ರೆ ಗಂಡ ಮಕ್ಕಳನ್ನ ನಮ್ಮ ಗಿಫ್ಟ್ ಅಂತ ಕೆಲಸ ಮಾಡ್ತಿರ್ತಾರೋ, ಶಿಫ್ಟ್ ವೈಸ್ ಇರೋದಿಲ್ಲ, ಗಿಫ್ಟ್ ವೈಸ್ ಕೆಲಸ ಇರ್ತೈತೆ ಅವ್ರದ್ದಷ್ಟ. ಆದ್ರೆ ಇದು ಏನು ಮಾಡ್ತಿರ್ತೈತೆ ಅಂದ್ರೆ ಇಟ್ಟಿಟ್ಟಕ್ಕೆ ಫೋನ್ ಹಚ್ಚಿ ಬೈಯೋದ್ರಿಂದ ಅವ್ರಿಗೆ ತೆಲಿಗೆ ತಾಪಾಗಕ್ಕೆ ಶುರು ಆಕೈತೆ ಅಷ್ಟೆ. ಅದಕ್ಕೆ ಅವ್ರು ನೋಡ್ರಿ ಹೆಣ್ಮಕ್ಳು ಏನು ಮಾಡ್ತಿರ್ತಾರೆ ಅಂದ್ರೆ, ಸಿಟ್ಟು ಬಂತು ಅಂದ್ರೆ ಇವು ಪಾತ್ರೆ ಸಾಮಾನು ಒಗಿತಿರ್ತಾರೆ ಅವ್ರು ಮನ್ಯಾಗ ಬಚ್ಚಲ್ದಾಗ. ಅದು ಅವ್ರ ಫಸ್ಟ್ ಕೆಲಸ ಅಂದ್ರೆ ಸಿಟ್ಟು ಬಂದ ಕೂಡಲೇ ಪಾತ್ರೆ ಸಾಮಾನು ಒಗ್ಯೋದು. ಇದೊಂದು ಸೈಕಾಲಜಿ ಐತದು. ಎದಕ್ಕೆ ಪಾತ್ರೆ ಸಾಮಾನು ಒಗಿತಾರಂದ್ರೆ, ಆ ಪಾತ್ರೆ ಮೇಲೆ ಅವ್ರ ಗಂಡನ ಹೆಸರು ಬರೆದಿರ್ತೈತೆ ಅದು. ಅಂದ್ರೆ ಆ ಪಾತ್ರೆ ಸಾಮಾನಕ್ಕೆ ಇಕ್ಕರಿಸಿದ್ರೆ ಗಂಡಗೆ ಇಕ್ಕರಿಸ್ದಂಗೆ ಅವ್ರಿಗೆ ಅಷ್ಟು ಖುಷಿ. ಅಂದ್ರೆ ಒಳ್ಳೆಯ ಗುಣ ಇವರು ಒಂದಿಷ್ಟು ಅವ್ರದನ್ನು ಗೌರವಿಸುವುದು, ಅವ್ರದನ್ನು ಇವರು ಗೌರವಿಸುವುದು ಬೇಕಲ್ಲ. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು. ಏನು ದೇವರು ಕೊಟ್ಟನ ಅದರಲ್ಲಿ ಮೊದಲು ಸಂತೋಷ ಪಡುವುದನ್ನು ಕಡಿ. ಇರುವ ಭಾಗ್ಯವ ನೆನೆದು. ಬಸ್ನಾಗ ಹೊಂಟಿರ್ತೀರಿ, ಸೀಟ್ ಸಿಕ್ಕಿಲ್ಲ ಅಂತ ಕೊರಗಕ್ಕೆ ಹೋಗಬೇಡ. ಈಗ ನಿಮಗೆ ಬಸ್ ಸಿಕ್ಕರೆ ಸಾಕಾಗೈತಿ, ಈಗ ಸೀಟ್ ಸಿಗೋದು ದೂರ ಉಳಿತಾವ. ಯೋಜನೆ ಏನೈತಲ್ಲ ಈಗ, ಅದು ನಿಮಗೆ ಬಸ್ ಸಿಕ್ಕರೆ ದೊಡ್ಡದಿನ, ಸೀಟ್ ಸಿಗೋದಂತೂ ದೂರ ಉಳಿತು ಮಾತು. ಬಸ್ ಸಿಕ್ಕಿದ್ದಕ್ಕೆ ಸಂತೋಷ ಪಡೋದು, ಸೀಟ್ ಸಿಕ್ಕಿಲ್ಲ ಅಂತ ದುಃಖ ಪಡೋದು ಬೇಡ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು. ಏನು ಬಂದಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಹರುಷಕ್ಕಿದು ದಾರಿ ಮಂಕುತಿಮ್ಮ. ಇದನ್ನು ಸ್ವಲ್ಪ ಪಾಲನೆ ಮಾಡಿಕೊಂಡು ಬಂದಿ ಅಂದ್ರೆ ಇದಕ್ಕಿಂತ ಏನು ದೊಡ್ಡ ಸಂತೋಷ ಐತೆ ಜೀವನದೊಳಗೆ. ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಒಂದು ಸ್ವಲ್ಪ ಹೆಚ್ಚ ಕಡಿಮೆ ಸಂಸಾರ ಪ್ರಪಂಚ ಅಂದ ಮೇಲೆ ಇರ್ತೈತಿ. ಒಳ್ಳೆಯದನ್ನು ಗುರುತಿಸುವುದನ್ನು ಕಲಿಬೇಕು ಮನುಷ್ಯ. ಒಂದು ಕೋಗಿಲೆ, ಒಂದು ಕಾಗೆ ಕುಂತಿತ್ತು. ಕಾಗೆ, ಒಂದು ಗಿಡ ಇತ್ತು, ಆ ಗಿಡದ ಮೇಲೆ ಒಂದು ಕಾಗೆ ಕುಂತಿತ್ತು. ಆ ಕಾಗೆಗೆ ಗಿಡ ಕೇಳ್ತದೆ, ಅಲ್ಲ ದೇವರು ಕೋಗಿಲೆಗೆ ಎಷ್ಟು ಚಲೋ ಕಂಠ ಕೊಟ್ಟಾನ, ನವಿಲಿಗೆ ಎಷ್ಟು ಚಲೋ ಬಣ್ಣ ಕೊಟ್ಟಾನ. ದೇವರು ನಿನಗೆ ಕೋಗಿಲೆಯಂಥ ಕಂಠ ಕೊಡಲಿಲ್ಲ, ನವಿಲಿನಂಥ ಬಣ್ಣನೂ ಕೊಡಲಿಲ್ಲ. ನಿಂದೇನೈತಿ ಜೀವನದೊಳಗೆ? ಏನು ಧ್ವನಿಯರೇ ಸರಿಗಿಲ್ಲ, ಬಣ್ಣರೇ ಸರಿಗಿಲ್ಲ. ಅವಾಗ ಕಾಗೆ ಹೇಳ್ತು, ಅಲ್ಲ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ನಿನಗ್ಯಾಕೆ ಸಮಸ್ಯೆ? ನನಗೆ ಸಮಸ್ಯೆ ಇಲ್ಲ ಅಂದಮೇಲೆ ನಿನಗ್ಯಾಕೆ ಸಮಸ್ಯೆ? ನಮ್ಮದೇನು ಅಂದ್ರೆ ಯಾರ ಸಮಸ್ಯೆ ಇರಲಿಲ್ಲ ಅಂದ್ರೆ ಸಮಸ್ಯೆ ಮಾಡಿಡೋರು ನಾವೆಲ್ಲ. ಅದು ಕಾಗೆಂತೂ ಇದು ನಾನು ಚಿಂತೆ ಮಾಡ್ಬೇಕು, ನೀ ಯಾಕ ಅಂತ. ಅಲ್ಲಲ್ಲ, ನಿಂದು ನೋಡಿ ನನಗೆ ಸ್ವಲ್ಪ ಕನಿಕರ ಬರಕತ್ತೈತಿ. ಅಲ್ಲಿ ದೇವರು ನಿನಗೆ ನವಿಲಿನಂಥ ಬಣ್ಣ ಕೊಡಲಿಲ್ಲ, ಕೋಗಿಲೆಯಂಥ ಕಂಠ ಕೊಡಲಿಲ್ಲ, ಅದಕ್ಕೆ ಏನೂ ಇಲ್ಲಲ್ಲ ನಿನ್ನ ಬಲ್ಲಿ, ನಿನ್ನ ಹತ್ರ ಏನೂ ಇಲ್ಲಲ್ಲ. ಅದು ಕಾಗೆಂತೂ ದೇವರು ನನಗೆ ನವಿಲಿನ ಬಣ್ಣ ಕೊಟ್ಟಿಲ್ಲ, ಕೋಗಿಲೆಯ ಕಂಠ ಕೊಟ್ಟಿಲ್ಲ, ಆದರೂ ನಾ ಭಾರಿ ಮಸ್ತ್ ಅದೀನಿ ಅಂತದು. ಅದು ಗಿಡ ಕೇಳ್ತ, ಅಲ್ಲ ಏನೂ ಇರದೇ ಇದ್ರೂ ನೀ ಹೆಂಗೆ ಮಸ್ತ್ ಅದಿ ಅಂತ. ಅವಾಗ ಕಾಗೆ ಹೇಳಿತ್ತು, ನಾ ಯಾಕೆ ಸಂತೋಷ ಮಸ್ತ್ ಮಜಾದಾಗದೀನಿ ಅಂದ್ರೆ, ನನಗೆ ಚಲೋ ಬಣ್ಣ ಕೊಟ್ಟಿಲ್ಲ ಅಂತ ತಲೆ ಕೆಡಿಸ್ಕೊಂಡಿಲ್ಲ, ನನಗೆ ಚಲೋ ಕಂಠ ಕೊಟ್ಟಿಲ್ಲ ಅಂತ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ದೇವ್ರು ಏನು ಕೊಟ್ಟಾನ ಅಂದ್ರೆ, ನವಿಲಿನ ಚಿತ್ರ ವಿಚಿತ್ರ ಬಣ್ಣವನ್ನು ನೋಡಿ ಕೋಗಿಲೆಯ ಕಂಠವನ್ನು ಕೇಳಿ ಆನಂದಿಸುವ ಅದ್ಭುತ ಹೃದಯ ಕೊಟ್ಟಾನ. ಇದಕ್ಕಿಂತ ಏನು ಬೇಕು ನಮಗಂತ? ಏನು ದೇವರು ಕೊಟ್ಟಾನ ಅದನ್ನು ಆನಂದಿಸುವಂತಹ ಅದ್ಭುತ ಹೃದಯ ಇತ್ತು ಅಂದ್ರೆ ಅದು ಸಂತೋಷಕ್ಕೆ ದಾರಿ ಮನುಷ್ಯನಿಗೆ. ಅದಕ್ಕೆ ಮೊದಲು ಕಲಿಯುವುದು
ಸಂತೋಷಕ್ಕೆ ದಾರಿ ಏನಿಲ್ಲ, ಏನು ಕರ್ರಗಿರಬಾರ್ದಂತೈತೇನು ಮನುಷ್ಯ. ಕಪ್ಪಿದ್ರಿ ಏನು ತೊಂದರೆ ಐತಿ? ಈಗ ನೀವು ನೋಡಿ ತಾಯಂದಿರದಿರಿ, ನೀವು ಎಷ್ಟು ತೊಲಿದರ ಬಂಗಾರ ಹಾಕಿಸ್ಕೋರಿ ನೀವು ತಾಳಿ, ಆದ್ರೆ ಹಿರಿಯರು ಏನಂತಾರೆ, ಅವು ಒಂದರ ಕರೆಮಣಿ ಇದ್ರೆ ಅದು ಬಂಗಾರಕ್ಕೆ ಭೂಷಣ, ಇರದೇ ಇದ್ರೆ ಅದಕ್ಕೆ ಭೂಷಣನೇ ಇಲ್ಲ ಅಂತ. ಅದಕ್ಕೆ ಮನುಷ್ಯ ಕಲಿಯುವುದೇನೆಂದ್ರೆ ಒಳ್ಳೆಯದನ್ನು ಗುರುತಿಸುವುದು, ಏನು ದೇವ್ರು ಏನು ಕೊಟ್ಟಾನ ಅದರಲ್ಲಿ ಸಂತೋಷ ಪಡೋದು, ಬಹಳ ಕೆಟ್ಟದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನು ದೇವರು ಕೊಟ್ಟಾನ ಅದರಲ್ಲಿ ದಿವಸ ಸಂತೋಷ ಪಡಬೇಕಷ್ಟೆ. ಒಂದು ದಿವಸ ಏನು ಕೊಟ್ಟಾನ ಇದನ್ನು ಸಂತೋಷವಾಗಿ ಮನುಷ್ಯ ಕಳೆಯುವ ಗುಣ ಕಲಿಯುವುದು. ದೇವರು ಇಷ್ಟು ಅದ್ಭುತವಾದ ಜೀವನ ಕೊಟ್ಟಾನ, ಯಾಕೆ ಪ್ರತಿನಿತ್ಯ ದುಃಖ ಪಡಬೇಕು ಹೇಳಿ ಮನುಷ್ಯನಿಗೆ? ಒಂದು ಪಕ್ಷಿ ಅದಕ್ಕೇನೂ ಇಲ್ಲ, ಯಾವ ಸೆಕ್ಯೂರಿಟೀಸ್ನೂ ಇಲ್ಲ, ಮನಿ ಇಲ್ಲ, ಹೊಲ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, FD ಇಲ್ಲ. ಎಷ್ಟು ಪಕ್ಷಿ ಆಕಾಶದಲ್ಲಿ ಹಾಡ್ತಾ ಹಾಡ್ತಾ ಹಾರ್ತದೆ. ಇಷ್ಟೆಲ್ಲ ಇದ್ದ ಮನುಷ್ಯ ಯಾಕೆ ಅಳಬೇಕು ಜೀವನದಲ್ಲಿ? ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ. ದೇವರು ಏನು ಕೊಟ್ಟಾನ ಅವ ಕೊಟ್ಟಿದ್ದಕ್ಕಾಗಿ ಗುಡಿಗೆ ಹೋಗ್ತೀವಿಲ್ಲ ನಾವು. ಗುಡಿಗೆ ಎದಕ್ಕೆ ಹೋಗಬೇಕು? ನಾವು ಗುಡಿಗೆ ಎದಕ್ಕೆ ಹೋಗ್ತೀವಿ ಅಂದ್ರೆ ಒಂದು ಲಿಸ್ಟ್ ಹಿಡ್ಕೊಂಡು ಹೋಗ್ತೀವಿ ಅಷ್ಟೆ. ನಮ್ಮದು ಗುಡಿ ವಿಸಿಟ್ ಐತಿ ಅಂದ್ರೆ ಲಿಸ್ಟ್ ಐತೆ ಅಂತ ಅರ್ಥ ಅಷ್ಟೆ. ಗುಡಿ ವಿಸಿಟ್ ಐತಿ ಅಂದ್ರೆ ಲಿಸ್ಟ್ ಐತೆ ಅಂತ. ಅದು ಒಂದು ನಾಗಪ್ಪನ ಗುಡಿ ಇತ್ತು. ಆ ನಾಗಪ್ಪನ ಗುಡಿ ಮಗ್ಲು ಒಂದು ಮಾರುತಿ ಗುಡಿ. ಅವ ನಾಗಪ್ಪ ಕೇಳಿದಂತ, ಅಲ್ಲ ಈ ಜನ ನಾ ಇಲ್ಲೇ ಮಗ್ಲದೀನಿ, ಯಾವಾಗಾರ ನಾಗರ ಪಂಚಮಿಗೆ ಅಷ್ಟ ಬಂದು ಹಾಲು ಹಾಕ್ತಾರೆ ನನಗೆ, ನಿನಗೆ ಎಷ್ಟು ನಡ್ಕೊಂತಾರಲ್ಲ ಇವರು. ಅವ ಮಾರುತಿ ಅಂದ, ಇವ್ರೇನು ನಮ್ಮ ಸಲುವಾಗಿ ಬಂದವ್ರಲ್ಲ, ಕೈಯಾಗ ಲಿಸ್ಟ್ ಹಿಡ್ಕೊಂಬಂದವ್ರು, ತಮ್ಮ ಸಲುವಾಗಿ ಬಂದಾರ ಇವ್ರು. ಅವಾಗ ಅವ ನಾಗಪ್ಪ ಅಂದ, ಹೌದು ನಿನ್ನ ಕಡೆ ಬಂದಾರ ಲಿಸ್ಟ್ ತೊಗೊಂಡು ಅಂತಿರ್ತಾರಲ್ಲ, ಏನು ಬರ್ದಾರ ಲಿಸ್ಟ್ನಾಗರ? ಅವು ಏನು ಅದ ರಗಳಿ ಬರ್ಕೊಂಡು ಬಂದಿರ್ತಾವ, ಅದಕ್ಕೆ ಅವ್ರ ಕಡೆ ನೋಡಕ್ಕೆ ಹೋಗೋದಿಲ್ಲ, ನಾ ಈ ಕಡೆ ಮುಖ ಮಾಡ್ಕೊಂಡು ನಿಂತಿರ್ತೀನಿ ಅಂತ. ಯಾವ ಮಾರ್ತೀರ ನಿಮ್ಮ ಕಡೆ ಹೋದಾಗ ಮುಖ ಮಾಡ್ಯಾನ ನಾವು? ನೀವು ಹೋದಾಗ ಈ ಕಡೆ ಮುಖ ಅಂದ್ರೆ ಇವ್ರು ರಗಳಿ ತೊಗೊಂಬಂದಿರ್ತಾರಂತ ಅವನಿಗೆ ಗೊತ್ತಷ್ಟ. ಅದಕ್ಕೊಂದು ಗುಡಿಗೆ ಹೋಗೋದು ಏನಾರ ಕೇಳಕ್ಕಲ್ಲ. ಇಷ್ಟೆಲ್ಲ ನೀ ಕೊಟ್ಟಿಯಲ್ಲ ಭಗವಂತನೇ, ಎಷ್ಟೋ ಜನರಿಗೆ ಕಣ್ಣಿಲ್ಲ ನನಗೆ ಕಣ್ಣು ಕೊಟ್ಟು, ಎಷ್ಟೋ ಜನರಿಗೆ ಕಾಲಿಲ್ಲ ಕಾಲು ಕೊಟ್ಟು, ಎಷ್ಟೋ ಮಂದಿ ಗುಡಿಸಿಲ್ಲೊಳಗೆ ಬದುಕ್ತಾರ ನನಗೊಂದು ಚಲೋ ಮನೆ ಕೊಟ್ಟು, ಎಷ್ಟೋ ಮಂದಿ ಭಿಕ್ಷಾ ಬೇಡಿ ಬದುಕ್ತಾರ, ನಾನು ಕುಂತಲ್ಲ ಡೈನಿಂಗ್ ಟೇಬಲಿಗೆ ಪ್ರತಿನಿತ್ಯ ಪ್ರಸಾದ ಬಂದು ಬೀಳ್ತೈತಿ. ಇಷ್ಟೆಲ್ಲ ಕೊಟ್ಟಿದ್ದು ಇನ್ನೇನು ಕೇಳಿ ಹೇಳು? ನಿನ್ನ ಗುಡಿಗೆ ಬಂದಿದ್ದು ಕೇಳಕ್ಕಾಗೆಲ್ಲ, ನೀ ಕೊಟ್ಟ ಈ ಪ್ರಸಾದಕ್ಕಾಗಿ ಧನ್ಯವಾದ ಹೇಳಾಕ ಬಂದಿನಂತ ಗುಡಿಗೆ ಹೋಗಬೇಕು, ಹೊರತು ಕೇಳಲಿಕ್ಕಾಗಿ ಅಲ್ಲ. ಭಗವಂತ ಕೊಟ್ಟಿದ್ದಕ್ಕಾಗಿ ಒಂದು ಧನ್ಯವಾದ ಹೇಳುವುದಷ್ಟೇ. ಬಂದು ಆರಾಮ 4 ದಿವಸ ಇದ್ದು ಚಂದ ಜಾತ್ರೆ ಮಾಡಿ ಹೋಗೋದಷ್ಟೇ. ಆರಾಮಿರೋದು ಇಲ್ಲಿ ಏನೈತೆ ಹೇಳಿ ಜೀವನದೊಳಗೆ? ಏನು ಖಾಯಾಮಂತೂ ಇರಾಕ ಬಂದಿಲ್ಲ. ಏನು ಒಂದಿಷ್ಟು ದಿವಸ ಬಂದೀವಿ, ಸಂತೋಷವಾಗಿದ್ದು ನಾವು ಸಂತೋಷವಾಗಿರಬೇಕು, ನಮ್ಮ ಜೊತೆಗಿದ್ದವರು ಸಂತೋಷವಾಗಿರಬೇಕು. ಸಂತೋಷವಾಗಿ ಒಂದು ದಿವಸ ಯಾತ್ರೆ ಮುಗಿಸೋದು ಜೀವನದ್ದು. ಈ ಜಗತ್ತು ಇದೊಂಥರ ಪಿಕ್ನಿಕ್ ಸ್ಪಾಟ್ ಇದ್ದಂಗಿದೆ. ಏನು ಪಿಕ್ನಿಕ್ ಸ್ಪಾಟ್? ಈಗ ನಮಗೆ ಸಣ್ಣವರಿದ್ದಾಗ ಶಾಲ್ಯಾಗ ಪಿಕ್ನಿಕ್ಗೆ ಕರ್ಕೊಂಡು ಹೋಗ್ತಿದ್ರಿಲ್ಲ, ಯಾವುದೋ ಒಂದು ಊರಿಗೆ ಪಿಕ್ನಿಕ್ಕಿಗೆ ಕರ್ಕೊಂಡು ಹೋಗ್ತಿದ್ರು. ಪಿಕ್ನಿಕ್ಕಿಗೆ ಹೋಗ್ಬೇಕಾದ್ರೆ ತಾಯಿ ಏನು ಮಾಡ್ತಿದ್ಲು ಅಂದ್ರೆ, ರೊಟ್ಟಿ ಮಾಡಿ, ಪಲ್ಯ ಮಾಡಿ, ಬುತ್ತಿ ಮಾಡಿ, ಚಲೋ ಅಡುಗೆ ಮಾಡಿ, ಎಲ್ಲ ಬುತ್ತಿ ಕಟ್ಟಿ ತಾಯಿ ಏನು ಮಾಡ್ತಿದ್ಲು ಅಂದ್ರೆ ಮಗನಿಗೆ ಹೇಳ್ತಿದ್ಲು, ಈಗ ನಿನಗೆ ಏನು ಬೇಕು ಅದನ್ನು ಮಾಡಿ ಕಟ್ಟಿನಿ, ಉಣ್ಣು. ನಿನಗಷ್ಟೇ ಅಲ್ಲ, ನಿನ್ನ ಸ್ನೇಹಿತರಿಗೆ ಏನು ಬೇಕು ಅದನ್ನು ಕಟ್ಟೀನಿ. ಇದನ್ನು ತಗೊಂಡು ಹೋಗಿ ಚಂದ ಯಾವ ಜಾಗಕ್ಕೆ ಹೋಗಿ ಎಲ್ಲ ನೋಡಿ ಆಡಿ ಉಂಡು ತಿಂದು ಬಾ ಅಂತ ತಾಯಿ ಬುತ್ತಿ ಕೊಟ್ಟು ಕಳಿಸಿದ್ಲು. ಇದು ಪಿಕ್ನಿಕ್ಕಿಗೆ ಹೋತ್ ಹುಡುಗ ಹೋಗಿ ಏನು ಮಾಡ್ದಂದ್ರೆ, ಇವ ಏನು ನೋಡೋದು ಮಾಡಲಿಲ್ಲ, ಹೋದ ಕೂಡ ಅವ್ರು ಕೂಡ ಜಗಳ ತೆಗೆದು, ಇವ್ರು ಕೂಡ ಜಗಳ ತೆಗೆದು, ಅವ್ರ ಬುತ್ತಿಯಾಗ ಕೈ ಹಾಕಿದ, ತಂದು ಹಂಗೆ ಗಂಟಿತ್ತು. ಅವ್ರ ಬುತ್ತಿಯಾಗ ಕೈ ಹಾಕಿ ಅವ್ರ ಬುತ್ತಿ ಹರಿದು ತನ್ನ ಬುತ್ತಿ ಚೆಲ್ಲಿ ಅಂಗಿ ಹರ್ಕೊಂಡು ಜಗಳ ಆಡಿ ಮನೆಗೆ ಬಂತು. ಅವು ಅಂದ್ಲು, ನೀ ಉಂಡು ತಿಂದು ಚಂದ ಪಿಕ್ನಿಕ್ ಮಾಡಬಾ ಅಂತ ಕಳಿಸಿದ್ದೆ, ಇಷ್ಟು ಜಗಳ ಆಡಿ ನಿನ್ನ ಬುತ್ತಿನೂ ಉಣ್ಲಿಲ್ಲ, ಮಂದಿ ಬುತ್ತಿ ಕೈ ಹಾಕಿ ಅವ್ರದ್ದು ಹರಿದು ಹಾಳು ಮಾಡಿದೆ, ಈಗ ನಿನಗೆ ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸೋದಿಲ್ಲ ಅಂತಾಳೆ ತಾಯಕ್ಕೆ. ಹಂಗೆ ದೇವರು ಅನ್ನುವ ತಾಯಿ ನಮಗೆಲ್ಲ ಈ ಜಗತ್ತು ಅನ್ನೋದು ಅದೊಂದು ಪಿಕ್ನಿಕ್ ಸ್ಪಾಟ್ ಇದು. ಇಲ್ಲಿ ಪಿಕ್ನಿಕ್ಕಿಗೆ ಕಳಿಸಾಳಕ್ಕೆ ನಮಗೇನು ಬೇಕು ಎಲ್ಲ ನಮ್ಮ ಉಡಿಯೊಳಗಿಟ್ಟು ದೇವ ಅನ್ನುವಂಥ ತಾಯಿ ಕಳಿಸಾಳ. ನಾವು ಸಂತೋಷವಾಗಿ ಉಂಡು ತಿಂದು ಇನ್ನೊಬ್ಬರಿಗೆ ಉಂಡು ತಿಂದು ಸಂತೋಷವಾಗಿ ಇರಾಕೆ ಬಿಟ್ಟು ಚಂದ ಹೋದ್ವಿ, ಮತ್ತು ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸ್ತಾರೆ. ಮತ್ತಿಲ್ಲಿ ಅದು ಇದು ಜಗಳ ಮಾಡಿ ಇನ್ನೊಬ್ಬರಿಗೆ ಜಗಳ ಹಚ್ಚಿ ಊರು ತುಂಬ ಬೆಂಕಿ ಇಟ್ಟು ಹೋದಿ ದೇವ್ರಂತಾನೆ ಇಟ್ ಈಸ್ ಯುವರ್ ಲಾಸ್ಟ್ ಪಿಕ್ನಿಕ್ ಅಂತ.
ಯಾರೂ ಹೇಳೋದು ಬೇಕಾಗಿಲ್ಲ, ನಾವ ತಿಳ್ಕೊಂಬಿಡೋದು. ನಾ ಮುಂದಿನ ಪಿಕ್ನಿಕ್ಕಿಗೆ ಬರ್ತೀನೋ ಇಲ್ಲ ಅಂತ ದೇವ್ರು ಹೇಳೋದು ಬೇಡ, ನನಗೆ ಗೊತ್ತಾಗಬೇಕು ಅಷ್ಟ ಅದಂತ. ಹಂಗೊಂದು ಪಿಕ್ನಿಕ್ ಸ್ಪಾಟು 4 ದಿವಸ ಬಂದೀವಿ, ಚಂದ ಉಂಡು ತಿಂದು ಸಂತೋಷವಾಗಿ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಕೇಳಿ ಒಳ್ಳೆಯದನ್ನು ನೋಡಿ ಹೋಗುವುದಷ್ಟೇ. ಇದು ನಿಮ್ಮದೊಂದು ಶ್ರೀಗಂಧದ ಸಂಸ್ಥೆ. ಹೆಸರು ಅಷ್ಟೇ ಚಂದ, ಮತ್ತು ನಿಮ್ಮ ಊರಿನ ಹೆಸರು ಅಷ್ಟೇ ಚಂದ. ಅವ್ರು ಹೇಳಿದ್ರಲ್ಲ, ಅಜ್ಜವ್ರು 3 ವರ್ಷ ಕಾಯಿಸಿದ್ರು ನಮಗೆ ಶಿವಮೊಗ್ಗಕ್ಕೆ ಬರಾಕಂತ. ಮತ್ತು ನಿಮ್ಮಂಥ ಒಳ್ಳೆಯ ಜನರಿರುವ ಊರಿಗೆ ಬರಾಕನು ಪುಣ್ಯ ಬೇಕಾಗ್ತೈತೆ ಒಮ್ಮೆ ಜಲ್ದಿ ಬರಬೇಕಾದ್ರೆ. ಮತ್ತು ಇಷ್ಟು ಒಳ್ಳೆಯ ಜನ ಇಷ್ಟು IPL ನಡೆದಾಗ ಯಾರು ಪ್ರವಚನಕ್ಕೆ ಬರ್ತಾರೆ ಹೇಳ್ರಿ? ಇದನ್ನೆಲ್ಲ ನಡೆದಾಗೂ ಪ್ರವಚನ ಕೇಳಕ್ಕೆ ಕುಂತಿರಲ್ಲ. ಈಗ ಹಿಂದಕ್ಕೆ ಯುಗಗಳಂತ ಮಾಡಿದ್ರು, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಈಗ ಯಾವ್ದೈತಿದು ಕಲಿಯುಗ ಅಂತೀವಿ ನಾವು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ಹೇಳ್ತೀವಲ್ಲ, ಇದು ಸತ್ಯಯುಗ, ಇದು ತ್ರೇತಾಯುಗ, ಇದು ದ್ವಾಪರ ಯುಗ, ಇದು ಕಲಿಯುಗ ಅಂತ ಯಾರು ಡಿವೈಡ್ ಮಾಡ್ಯಾರ? ಯಾವ ಆಧಾರದ ಮೇಲೆ ಡಿವೈಡ್ ಮಾಡ್ತೀರಿ? ಏನು ಸತ್ಯಯುಗದೊಳಗೆ ಉದಯಿಸಿದ ಸೂರ್ಯ ಬೇರೆ, ಕಲಿಯುಗದಲ್ಲಿ ಉದಯಿಸಿದ ಸೂರ್ಯ ಬೇರೆ ಅದನೇನು? ಸತ್ಯಯುಗದಲ್ಲಿ ಹರಿದ ನದಿಗಳು ಬೇರೆ, ಕಲಿಯುಗದಲ್ಲಿ ಹರಿದ ನದಿಗಳು ಬೇರೆ ಅದಾವೆ? ಸತ್ಯಯುಗದಲ್ಲಿರುವ ಗಾಳಿ ಭೂಮಿ ಬೇರೆ, ಕಲಿಯುಗದಲ್ಲಿರುವ ಗಾಳಿ ಬೇರೆ ಐತೇನು? ಏನೂ ಇಲ್ಲ. ಸತ್ಯಯುಗ ಕಲಿಯುಗ ಮಾಡಿದ್ದು ಸೂರ್ಯ, ಗಾಳಿ, ಬೆಳಕು, ಕ್ಯಾಲೆಂಡರ್ ಅಲ್ಲ. ಒಬ್ಬ ಕವಿ ಬರಿತಾನ, ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಯ ಕರೋತಿ ಕಿಮ್ಮನ್. ಸತ್ಯಯುಗ, ದ್ವಾಪರಯುಗ, ತ್ರೇತಾಯುಗ, ಕಲಿಯುಗ ಅಂತ ನಾವೇನು ಮಾಡ್ತೀವಲ್ಲ, ಸತ್ಯಯುಗ ಕಲಿಯುಗ ಬೇರೆ ಅಲ್ಲ. ಸತ್ಯಯುಗದೊಳಗಿರುವ ಸೂರ್ಯ, ಕಲಿಯುಗದೊಳಗಿರುವ ಸೂರ್ಯ ಬೇರೆ ಅಲ್ಲ. ಸತ್ಯಯುಗದೊಳಗಿರುವ ಭೂಮಿ, ಕಲಿಯುಗದೊಳಗಿರುವ ಭೂಮಿ ಬೇರೆ ಅಲ್ಲ. ಯಾವಾಗ ಕಲಿಯುಗವು ಸತ್ಯಯುಗವಾಗ್ತೈತಿ ಅಂದ್ರೆ, ಯಾರ ಹೃದಯದಲ್ಲಿ ಪ್ರೇಮ, ಮಾತಿನಲ್ಲಿ ಮಮತೆ, ಅವನ ಅಂಗಾಂಗಗಳು, ಅವನ ಕಾಯಿ ಎಲ್ಲ ಇನ್ನೊಬ್ಬರ ದುಃಖಕ್ಕೆ ಕಣ್ಣೀರು ಒರೆಸಲಿಕ್ಕೆ ಮಿಡಿತೈತಲ್ಲ, ಆ ಜನರಿರುವ ಊರೆಲ್ಲ ಅದು ಸತ್ಯಯುಗದ ಊರುಗಳೇ, ಅದು ಕಲಿಯುಗ ಅಲ್ಲ ಅಂತ. ಎದೆಯೊಳಗೊಂದಿಷ್ಟು ಪ್ರೇಮ ಇರಬೇಕು, ಮಾತಿನೊಳಗೊಂದಿಷ್ಟು ಮಧುರತೆ ಇರಬೇಕು, ನನ್ನ ದೇಹ ಇನ್ನೊಬ್ಬರ ಕಣ್ಣೀರು ಒರೆಸಕ್ಕೆ ಒಂದಿಷ್ಟು ಮಿಡಿತಿರಬೇಕು, ಮಡಿತಿರಬೇಕು. ಹಿಂಗಿತ್ತು ಅಂದ್ರೆ ಅದೇ ಸತ್ಯಯುಗ ಅಷ್ಟೆ. ಅದಕ್ಕೆ ಈ ಶ್ರೀಗಂಧ ಅನ್ನುವಂಥ ಸಂಸ್ಥೆ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದೆ. ಇದು ಬೆಳೀಲಿ, ಇಂಥ ಒಳ್ಳೆಯ ಕಾರ್ಯಗಳು ಸದಾ ಹಬ್ಬಲಿ ಅಂತ ಹೇಳಿ ಒಳ್ಳೆಯ ಮಾತುಗಳನ್ನು ಸದಾ 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 ಕೇಳ್ತಿರ್ಬೇಕಷ್ಟೆ. ಯಾರ ಹೇಳಿ ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅಂತಲ್ಲ, ದೊಡ್ಡವರು, ಶರಣರು, ಸಂತರು, ಯಾರ ಬಾಯಿಂದ ಒಳ್ಳೆಯ ಮಾತು ಬರ್ತದೆ ಅದನ್ನು ಸದಾ ಕೇಳ್ತಿರ್ಬೇಕು. ಈಗ ನೀವು ಅಂಗಡಿಗೆ ಹೋಗ್ತೀರಿ, ಅಂಗಡಿಗೆ ಹೋದಾಗ ನೀವೊಂದು ಚಲೋ ಮೊಬೈಲ್ ತೊಗೊಂತೀರಿ. ಮೊಬೈಲ್ ತೊಗೊಂಡ ಮೇಲೆ ಅದಕ್ಕೊಂದು ಮ್ಯಾನ್ಯುವಲ್ ಅಂತ ಕೊಡ್ತಾರೆ ಅವರು. ಏನದು ಮ್ಯಾನ್ಯುವಲ್ ಅಂದ್ರೆ,